ಮೋದಿ ಜೊತೆ 40ಕ್ಕೂ ಹೆಚ್ಚು ಮಂದಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಬಿಜೆಪಿ ಹಾಗೂ ಮಿತ್ರ ಪಕ್ಷಗಳ ಸಂಸದರು. ಸಂಜೆಯ ಒಳಗೆ ಖಾತೆ ಹಂಚಿಕೆ ಬಹುತೇಕ ಫೈನಲ್ ಆಗುವ ಸಾಧ್ಯತೆ ಇದೆ. ಮೋದಿ 3.0 ಸಂಪುಟದಲ್ಲಿ ಹೊಸ ಮುಖಗಳಿಗೆ ಆದ್ಯತೆ ಸಾಧ್ಯತೆ. 2.0 ಕ್ಯಾಬಿನೆಟ್ ನಲ್ಲಿದ್ದ 19 ಸಚಿವರು ಚುನಾವಣೆಯಲ್ಲಿ ಸೋಲು ಕಂಡಿದ್ದಾರೆ. ಮೂರನೇ ಸರ್ಕಾರದಲ್ಲಿ ಹಲವು ಹೊಸ ಮುಖಗಳಿಗೆ ಅವಕಾಶ ನೀಡುವ ಸಾಧ್ಯತೆ ಇದೆ. ಪ್ರಮುಖ ಖಾತೆಗಳನ್ನ ಬಿಜೆಪಿಯಲ್ಲೇ ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಪ್ರಶಾಂತ್, 40 ಸಂಸದರು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಇವತ್ತು ಸಂಜೆಯೇ ಖಾತೆಗಳು ಫೈನಲ್ ಆಗುತ್ತೆ. ಯಾವ್ಯಾವ ಖಾತೆಗಳನ್ನು ಬಿಜೆಪಿ ಉಳಿಸ್ಕೊಳ್ಳೋ ಪ್ಲಾನ್ ಅಲ್ಲಿದೆ? ಭವನ ಹೆಚ್ಚು ಕಡಿಮೆ 81 ಮಂತ್ರಿ ಸ್ಥಾನಗಳು ಬರ್ತವೆ. ಯೂಶುವಲಿ 29 ಕ್ಯಾಬಿನೆಟ್ ಇರ್ತಾರೆ. 8ರಿಂದ 9 ಮಿನಿಸ್ಟರ್ ಆಫ್ ಸ್ಟೇಟ್ ವಿತ್ ಇಂಡಿಪೆಂಡೆಂಟ್ ಚಾರ್ಜ್ ಇರ್ತಾರೆ. 36ರಿಂದ 37 ಮಿನಿಸ್ಟರ್ ಆಫ್ ಸ್ಟೇಟ್ ಇರ್ತಾರೆ. ನರೇಂದ್ರ ಮೋದಿ 1.0 2.0ದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಕ್ಯಾಬಿನೆಟ್ನಲ್ಲಿ ತುಂಬ ಜಾತಿಯ ಲೆಕ್ಕಾಚಾರಗಳನ್ನು ಮಾಡ್ತಾ ಇರಲಿಲ್ಲ. ಮಿನಿಸ್ಟರ್ ಆಫ್ ಸ್ಟೇಟಿಗೆ ಬಂದಾಗ ಆಯಾ ರಾಜ್ಯಗಳ ಜಾತಿಯ ಲೆಕ್ಕಾಚಾರಗಳನ್ನು ಸರಿತೂಗಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು. ಮೂಲಭೂತ ಸೌಕರ್ಯ ಏನಿದೆ, ಇನ್ಫ್ರಾಸ್ಟ್ರಕ್ಚರ್, ಅದಕ್ಕೆ ನರೇಂದ್ರ ಮೋದಿ ಟೆಕ್ನೋಕ್ರಾಟ್ಗಳನ್ನು ತರುವ ಪ್ರಯತ್ನ ಮಾಡ್ತಾಯಿದ್ರು. ಈಗ ನಿತಿನ್ ಗಡ್ಕರಿ ನೀವು ಎಷ್ಟೇ ರಾಜಕೀಯ ಅಂತ ತೆಗೆದುಕೊಂಡ್ರು ಈಸ್ ಎಕ್ಸ್ಪರ್ಟ್, ಈಸ್ ಅ ರೋಡ್ ಕರಿ. ಬಾಲ್ ಠಾಕ್ರೆ ಅವ್ರನ್ನ ರೋಡ್ ಕರಿ ಅಂತ ಕರಿತಾ ಇದ್ರು ಪೂನಾ ಮುಂಬೈ ಎಕ್ಸ್ಪ್ರೆಸ್ ವೇ ನಂತರ. ಸೊ ಈಸ್ ಎಕ್ಸ್ಪರ್ಟ್ ಅನ್ ದ್ಯಾಟ್. ಮತ್ತು ಇಡೀ BJP ಸರ್ಕಾರದಲ್ಲಿ 10 ವರ್ಷದಲ್ಲಿ ಅತಿ ಹೆಚ್ಚು ಕೆಲಸ ಯಾರಾದರೂ ಕಣ್ಣಿಗೆ ಕಂಡಿದ್ರೆ ಅದು ನಿತಿನ್ ಗಡ್ಕರಿ ಅವರು. ಅದನ್ನು ವಿಪಕ್ಷಗಳು ಕೂಡ ಒಪ್ಕೊಳ್ತಾ ಇದ್ರು. ರೈಲ್ವೆ ನರೇಂದ್ರ ಮೋದಿ ನಾನಾ ಪ್ರಯೋಗಗಳನ್ನು ಮಾಡಿದರು. ಸದಾನಂದ ಗೌಡ್ರನ್ನ ತಂದರು, ಮತ್ತೊಬ್ಬರನ್ನು ತಂದರು, ಸಾಧ್ಯ ಆಗಲಿಲ್ಲ. ಅಶ್ವಿನಿ ವೈಷ್ಣವ್ರನ್ನ ತಂದ ಮೇಲೆ ಒಂದು ವೇಗ ದೊರಕಿತು. ಪಿಯೂಷ್ ಗೋಯಲ್ ಕೂಡ ಇದ್ದರು ಸದಾನಂದ ಗೌಡ್ರ ನಂತರ. ಮತ್ತು ನಗರಾಭಿವೃದ್ಧಿಗೆ ಹರ್ದೀಪ್ ಸಿಂಗ್ ಪುರಿ ಅವ್ರನ್ನ ತಂದಿದ್ರು. ವಿದೇಶಾಂಗಕ್ಕೆ ಜಯಶಂಕರ್ನ ತಂದಿದ್ರು. ಹಣಕಾಸಿಗೆ ನಿರ್ಮಲಾ ಸೀತಾರಾಮನ್, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಓದಿದ ನಿರ್ಮಲಾ ಸೀತಾರಾಮನ್. ಈ ಬಾರಿ ಆ ರೀತಿಯ ಟೆಕ್ನೋಕ್ರಾಟ್ಗಳನ್ನು ಉಳಿಸ್ಕೊಳ್ತಾರ ಅಥವಾ ಆ ಸ್ಥಾನಗಳಿಗೂ ರಾಜಕಾರಣಿಗಳನ್ನು ತರಬೇಕಾಗತ್ತೆ? ಯಾಕಂದರೆ ಬೇರೆ ಬೇರೆ ಕಡೆ ರಾಜಕಾರಣಿಗಳನ್ನು ನೀವು ಮಿತ್ರ ಪಕ್ಷಗಳ ಒಂದು ಕ್ಯಾಬಿನೆಟ್ಟು, ಒಂದು MOS ಅನ್ನು ಕೂಡ ಪೂರ್ತಿ ಮಾಡಬೇಕಾಗತ್ತೆ. ನನಗನ್ಸುತ್ತೆ JDU ಮತ್ತು TDP ಒಂದು ಕ್ಯಾಬಿನೆಟ್, ಒಂದು MOS ಅನ್ನು ಪಡಿಬೋದು. TDP ಒಂದು ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನು ಪಡಿಬೋದು. JDU ಇನ್ನೊಂದು MOS ಎಕ್ಸ್ಟ್ರಾಕ್ಕೂ ಕೂಡ ಬೇಡಿಕೆ ಇಡುತ್ತೆ. ಮೊದಲ ಹಂತದಲ್ಲಿ ಇಲ್ಲ ಅಂದರೂ ಎರಡನೇ ಹಂತದಲ್ಲಿ. ಈಗ 40 ಅಂದರೆ ಇನ್ನೂ 40 ಜನರ ಪ್ರಮಾಣ ವಚನ ಇರುತ್ತೆ. ಅದು ಪ್ರಾಯಶಃ ಮುಂದಿನ ದಿನಗಳಲ್ಲಿ 15 ದಿನ 20 ದಿನ ಬಿಟ್ಟು ಮಾಡಬಹುದು. ಆದರೆ ಮೊದಲ ಹಂತದಲ್ಲಿ ಕುತೂಹಲ ಇರೋದು ಎಷ್ಟು ಕ್ಯಾಬಿನೆಟ್ ಮಿತ್ರ ಪಕ್ಷಗಳಿಗೆ ನರೇಂದ್ರ ಮೋದಿ ಕೊಡ್ತಾರೆ. ಈಗ ಚಿರಾಗ್ ಪಾಸ್ವಾನ್ ಮಿನಿಸ್ಟರ್ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜ್ ತೆಗೆದುಕೊಂಡು ಕೂಡ ಅವ್ರು ಖುಷಿ ಇರ್ಬೋದು. ಜಿತೇಂದ್ರ ಮಾಂಜಿ MOS ಆಗ್ಬೋದು. ಕುಮಾರಸ್ವಾಮಿ JDS 2 ಸ್ಥಾನ ಇದ್ದರೂ ಕೂಡ 2 ಬಾರಿ ಮುಖ್ಯಮಂತ್ರಿ ಆದವರು ಅಲ್ಲಿ ಹೋಗಿ ಮಿನಿಸ್ಟರ್ ಆಫ್ ಸ್ಟೇಟ್ ಏನಾಗಲ್ಲ. ಸೊ ಹಿ ವಾಂಟ್ಸ್ ಕ್ಯಾಬಿನೆಟ್. ಆ್ಯಂಡ್ ಕರ್ನಾಟಕದ ಇವತ್ತಿನ ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿಯವರ ಕ್ಯಾಬಿನೆಟ್ ಕೊಡಲಿಕ್ಕೆ ಕರ್ನಾಟಕದ BJP ನಾಯಕರ ಒಪ್ಪಿಗೆಯೂ ಕೂಡ ಇರುತ್ತೆ. ಯಾಕಂದರೆ BJP JDSನ ಮೈತ್ರಿ ಅಷ್ಟು ಫ್ರೂಟ್ಫುಲ್ ಆಗಿದೆ ಕರ್ನಾಟಕದಲ್ಲಿ. ಈಗ ನೋಡಿ, ವಿದೇಶಾಂಗ ಜಯಶಂಕರ್ ಕಂಟಿನ್ಯೂ ಆಗ್ತಕ್ಕಂಥದ್ದು ಬಹುತೇಕ ನಿಶ್ಚಿತ. ಡಿಫೆನ್ಸ್ ರಾಜನಾಥ್ ಸಿಂಗೇ ಮುಂದುವರಿತಾರಾ ಅಥವಾ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಪೋರ್ಟ್ಫೋಲಿಯೋಗಳ ನಡುವೆ ಏನಾದರೂ ಎಕ್ಸ್ಚೇಂಜ್ ಆಗುತ್ತಾ? ವಿ ಡೋಂಟ್ ನೋ. ರಾಜನಾಥ್ ಸಿಂಗ್ ಇರ್ತಾರೆ, ನಿತಿನ್ ಗಡ್ಕರಿ ಇರ್ತಾರೆ, ಅಮಿತ್ ಶಾ ಕ್ಯಾಬಿನೆಟ್ನಲ್ಲಿ ಇದ್ದೇ ಇರ್ತಾರೆ. ಹೀಗಾಗಿ P5 ಅಲ್ಲೇ ಇರುತ್ತೆ. ನಿರ್ಮಲಾ ಸೀತಾರಾಮನ್ ವೆದರ್ ಶಿ ವಿಲ್ ಕಂಟಿನ್ಯೂ ಆಸ್ ಎ ಫೈನಾನ್ಸ್ ಮಿನಿಸ್ಟರ್ ಅಥವಾ ಹೊಸಬ್ರನ್ನ ತರ್ತಾರ? ಶಕ್ತಿಕಾಂತ್ ಸಿನ್ಹಾ ಹೆಸರು ಕೇಳಿ ಬರ್ತಿತ್ತು ಹಿಂದೆ, ಬಟ್ ನಿರ್ಮಲಾ ಸೀತಾರಾಮನ್ರನ್ನ ಮೋದಿ ಕಂಟಿನ್ಯೂ ಮಾಡಿದ್ರು, ತರ್ತಾರ. ಈಗ ಅರ್ಬನ್ ಡೆವಲಪ್ಮೆಂಟ್ಗೆ ಹರ್ದೀಪ್ ಸಿಂಗ್ ಪುರಿ ಅವರನ್ನು ಉಳಿಸ್ಕೊಳ್ತಾರ? ಯಾಕಂದರೆ ಅವರು ಚುನಾವಣೆ ಸೋತಿದ್ದಾರೆ. ಅವರನ್ನೇ ಉಳಿಸ್ಕೊಳ್ತಾರ ಅಥವಾ ಬೇರೆಯವರನ್ನು ತರ್ತಾರ? ಸೆಂಟ್ರಲ್ ವಿಸ್ಟಾ ಇದೆ, ಪೆಟ್ರೋಲಿಯಂ ಇದೆ. ಈಗ ಧರ್ಮೇಂದ್ರ ಪ್ರಧಾನರನ್ನ ದಿಲ್ಲಿಗೆ ತರ್ತಾರ ಅಥವಾ ಒಡಿಸ್ಸಾದ ಮುಖ್ಯಮಂತ್ರಿಯಾಗಿ ಕಳಿಸ್ತಾರ? ಪ್ರಹ್ಲಾದ್ ಜೋಶಿ ಕಳೆದ ಬಾರಿ 3 ಖಾತೆಗಳನ್ನು ನಿಭಾಯಿಸ್ತಾ ಇದ್ರು. ಈ ಬಾರಿ ಯಾವ ಖಾತೆ ಕೊಡ್ತಾರೆ? ಕ್ಯಾಬಿನೆಟ್ ಸಚಿವ ಸ್ಥಾನ ಕೊಟ್ಟರೆ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ಕರ್ನಾಟಕದ ಬರೋಣ. ಹೀಗೆ ನಾನಾ ರೀತಿಯ, ಈಗ ಜಲಸಂಪನ್ಮೂಲ ನಾವು ಇದನ್ನೇ ಪಟ್ಟಿ ನೋಡ್ತಾ ಹೋದರೆ ಅದನ್ನು ಮಿತ್ರ ಪಕ್ಷಗಳಿಗೆ ಕೊಡುವ ಸಾಧ್ಯತೆ ಕಡಿಮೆ. ರಾಷ್ಟ್ರೀಯ ಪಕ್ಷದವರು ಇರ್ತಾರೆ.
ನಗರಾಭಿವೃದ್ಧಿ ಕೂಡ ಮಿತ್ರ ಪಕ್ಷಗಳಿಗೆ ಕೊಡುವ ಸಾಧ್ಯತೆ ಕಡಿಮೆ. ಇಂಧನ RK ಸಿಂಗ್ 10 ವರ್ಷಗಳ ಕಾಲ ನಿಭಾಯಿಸ್ತಾ ಇದ್ರು, ಈ ಸಲ ಆರದಿಂದ ಚುನಾವಣೆ ಸೋತಿದ್ದಾರೆ. ಬಂದರು ನಿರ್ಮಾಣ ಅಗೇನ್ ಎ ವೆರಿ ಇಂಪಾರ್ಟೆಂಟ್ ಕೀ ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟ್, ಅದನ್ನು ಯಾರಿಗೆ ಕೊಡ್ತಾರೆ? ರಸ್ತೆ ಸಾರಿಗೆ ಬಹುಶಃ ನಿತಿನ್ ಗಡ್ಕರಿ ಕಂಟಿನ್ಯೂ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ನಿತಿನ್ ಗಡ್ಕರಿ ಹಿಂದೊಮ್ಮೆ ಕೇಳಿದರು, ರೈಲ್ವೆ, ರಸ್ತೆ ಸಾರಿಗೆ, ಬಂದರು, ವಿಮಾನಯಾನ ಎಲ್ಲವೂ ನನಗೆ ಕೊಟ್ಬಿಡಿ, ನಾನು ಇದನ್ನು ನಿಭಾಯಿಸ್ತೀನಿ, ಮೂಲಭೂತ ಇನ್ಫ್ರಾಸ್ಟ್ರಕ್ಚರ್ ಖಾತೆ ಮಾಡಿಬಿಡಿ ಅಂತ. ಬಟ್ ಅದಕ್ಕೆ ಮೋದಿ ಒಪ್ಪಿರಲಿಲ್ಲ. ಈ ಬಾರಿ ಏನೇನಾಗತ್ತೆ ಅಂತಕ್ಕಂಥದ್ದು ನೋಡಬೇಕು. ಯಾಕಂದರೆ ವಿಮಾನಯಾನದ ಮೇಲೆ TDP ಕಣ್ಣು ಕೂಡ ಇದೆ. ಆಮೇಲೆ TDP ಏನು ಬಯಸ್ತಾ ಇದೆ ಅಂತಂದರೆ ಅತಿ ಹೆಚ್ಚು ಮಂತ್ರಿ ಸ್ಥಾನಕ್ಕಿಂತ ಅವರ ರಾಜಧಾನಿ ನಿರ್ಮಾಣಕ್ಕೆ ಕೇಂದ್ರ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಯಾಕಂದರೆ ಅಮರಾವತಿ ಈಗ ನಾಯ್ಡು ಬಂದಿರೋದ್ರಿಂದ ಮತ್ತೊಮ್ಮೆ ರಿವೈವ್ ಆಗುತ್ತೆ. JDUಗೂ ಕೂಡ ಇಲ್ಲಿ ಎಷ್ಟು ಖಾತೆ ಕೊಡ್ತಾರೆ ಅನ್ನೋದಕ್ಕಿಂತ 2025ರಲ್ಲಿ ಸೀಟ್ ಹಂಚಿಕೆಯಲ್ಲಿ ಜಾಸ್ತಿ ಸೀಟ್ಗಳನ್ನು JDU ಕೇಳುತ್ತೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.